ಸಾಕ್ಷಿ ಎಲ್ಲಿಸ್ತಾರಲ್ಲಪ್ಪ, ಇದ್ದು ಬೇಡ ಸಾಕ್ಷಿ ಸತ್ತೋದವು. ಸಾಕ್ಷಿ ಇದ್ರೂ ಭೀ ನೀ ತಪ್ಪೊಪ್ಪಿಗೆದಿಲ್ಲ. ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ಸಾಕ್ಷಿನೇ ಸಿಗ್ತದ, ಸಾಕ್ಷಿ ಜೊತೆಗೆ ನೀನು ಮಾಡೋ ತಪ್ಪು ಕೂಡ ಬಯಲಿಗೆ ಬೀಳ್ತದ. ಮಾತಿಗೆ ಮೊದಲು ನಾನೇ ದೇವರು, ನನಗೆಲ್ಲ ಗೊತ್ತದ, ನನ್ನಲ್ಲೇ ದೇವರ ನಿಂತಿದ್ದಲ್ಲ. ನಾ ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ನಿನ್ನ ಕೋಡಿ, ನಿನ್ನಂಗೆ ಪ್ರಶ್ನೆ ಕೇಳಕ್ಕೆ ಬಂದವರೆಲ್ಲಾರು ಸೋತಿಗೆ ಕಾಲಿಗೆ ಬಿದ್ದೋಗ್ಯಾರ. ನಿನ್ನ ಕೋಡಿ, ನೀನೇನು ಕೇಳಾರ್ದ ಪ್ರಶ್ನೆ ಕೇಳಂಗಿದ್ದಿ. ಎಂತೆಂಥವ್ರ ಪ್ರಶ್ನೆಗೆ ನಾ ಸೋತಿಲ್ಲ, ನೀನೇನು ಸೋಲಿಸ್ತಿದ್ದಿ ಮುಲ್ಲಂಗಿ. ಕೇಳಿ ನೋಡಮ್ಮ, ಅದೇನು ಕೇಳ್ತಿದ್ದಿ. ನಾನು ಕೇಳೋ ಪ್ರಶ್ನೆದಾಗ ಸೋತಿ ಅಂದ್ರೆ ನನ್ನ ರಿಮೋಟ್ ನನಗೆ ಕೊಡಬೇಕು. ನಾನೇ ಸೋತಿನಂದ್ರೆ ನ್ಯಾಂದಂಗೆ ನಿನ್ನ ಕಾಲಿಗೆ ಬಿದ್ದು ಹೋಗ್ತೀನಿ. ಆಯ್ತು ಕೇಳ ಮಗಳೇ, ನಿಂದನ ತಿಂಡು ಮುರಿಲಿ. ರಾಮಾಯಣ ಗೊತ್ತದ? ರಾಮಾಯಣ ಗೊತ್ತಿಲ್ಲನ? ಅದೆಲ್ಲ ದ್ರೌಪದಿ 5 ಮಂದಿನ ಮದುವೆ ಆತಳಲ್ಲ. ರಾಮಾಯಣದಾಗ ದ್ರೌಪದಿ ಯಾಕೆ ಬರ್ತಲ್ಲ ದಗದಿಲ್ದ? ರಾಮಾಯಣದಾಗ ಬರೋದಲ್ಲನ, ಮತ್ತೆ ಅದ್ರಾಗ ಬರ್ತಾಳ? ಮಹಾಭಾರತದಾಗ ಬರ್ತಾಳ. ಅವನವನ ಮೊದಲನೇ ಪ್ರಶ್ನೆದಾಗ ಸೋತಿ ನಾನು. ಆಕೆ ಎದ್ರಾಗನ ಬರವಳಕ್ ಬಿಡ, ಆಕಿನ ಮನಸ್ಸದು. ಅದ್ರಾಗಲಿ ಸಿದ್ರಾಗ ಬರ್ತಾಳೆ, ಇದ್ರಾಗಲಿ ಅದ್ರಾಗ ಬರ್ತಾಳ. ನಾವು ಹೆಚ್ಚಕ್ಕೆ ಮಾತಾಡಿದ್ವಿ ಬಂದ್ರೆ ಆಕಿನ 5 ಮಂದಿ ಗಂಡನವ್ರಿಗೆ ನಮ್ಗೆ ಓದಿಸಿಟ್ಟಾಳೆ. ಸ್ವಲ್ಪ ಸೀರಿಯಸ್ನೆಸ್ ಇರಲಿ, ಎಲ್ಲದರ ಹುಡುಗಾಟ ಆಡಬೇಡ. ನಾನೇನು ಮಾಡ್ಲಪ್ಪ, ಬಿ ಕ್ಯಾಂಜನೆ ನನ್ನ ಡೈಲಾಗ್ ಬಂದಾಗ ಫನ್ನಿ ಮ್ಯೂಸಿಕ್ ಹಾಕ್ತಾನೆ, ನಿನ್ನ ಡೈಲಾಗ್ ಬಂದಾಗ ಸೀರಿಯಸ್ನೆಸ್ ಎಮೋಷ್ನಲ್ ಮ್ಯೂಸಿಕ್ ಹಾಕ್ತಾನೆ. ಆತ ಏನು ಮಾಡಿದ್ರೂ ಕರೆಕ್ಟ್ ಮಾಡಿರ್ತಾನೆ. ಮೊದಲಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಭಗವಾನ್ ಶ್ರೀರಾಮಂದು ಉತ್ತರ ಪ್ರದೇಶ್ ಅಯೋಧ್ಯ, ಅವ್ರಾಡೋದು ಭೋಜ್ಪುರಿ ಭಾಷೆ. ಸೀತಾದೇವಿದು ನೇಪಾಲ್, ಅವ್ರಾಡೋದು ಮೈಥಿಲಿ ನೇಪಾಲಿ ಭಾಷೆ. ರಾವಣಂದು ಶ್ರೀಲಂಕಾ, ಅವ್ರಾಡೋದು ಸಿನ್ಹಾಲಿ ಭಾಷೆ. ಆಂಜನೇಯಂದು ಕರ್ನಾಟಕ, ಅವ್ರಾಡೋದು ಕನ್ನಡ ಭಾಷೆ. ಸೀತಾದೇವಿ ನೇಪಾಲಿ ಭಾಷೆ ಹಿಂಗಿತ್ತು. ಮೈಲೆ ಮೇರು ಮನ್ ಭಗವಾನ್ ರಾಮ್ಲಾಯ್ ಸುಂಪಿ ಸಕೋಚೂರ್ ಪುನೈ ಸಂಘ ವಿವಾಹ ಗರ್ನೆಂಚು ಅಂತ ಮಾತಾಡ್ತಾಳ. ಇದು ನೇಪಾಲಿ ಭಾಷೆ. ಭಗವಾನ್ ಶ್ರೀರಾಮಂದು ಭೋಜ್ಪುರಿ ಭಾಷೆ ಹಿಂಗಿತ್ತು. ಓಯ್ ಸಸುರೆ, ಹಮ ಶಿವಧನುಸ್ ತೋಡ್ಕೆ ಸೀತಾದೇವಿ ಕಾ ಜೀತ್ ಲೇಲ್ಬಾನಿ, ಹಮ್ ಖುದೇ ಹೋಕರ್ ಬಿಯಾ ಕರ್ಬತಾನಿ ಅಂತನ. ಇದು ಭೋಜ್ಪುರಿ ಭಾಷೆ. ರಾವಣಂದು ಸಿನ್ಹಾಲ ಭಾಷೆ ಹಿಂಗಿತ್ತು. ಮಗೆ ಸಹೋದರಿ ಅತ ಸಹ ವನ ಸುರ್ಪನ ಕಥ ಕಲಹಪ ಹಾಸ್ಯತ ಮಮ ರಾಮ ಸಹ ಲಕ್ಷ್ಮಣಗೆ ಬಲಿಗನ್ನಂ. ಶ್ರೀಲಂಕದ ಸಿನ್ಹಾಲ ಭಾಷೆ ಹಿಂಗಿತ್ತು. ಇನ್ನು ಆಂಜನೇಯನ ಭಾಷೆ ಕನ್ನಡ. ಆಂಜನೇಯ ಅಂದರೆ ಬಿ ಕೆ ಆಂಜನೇಯ ಅಲ್ಲ, ಶ್ರೀರಾಮದೂತ. ಬಿ ಕೆ ಆಂಜನೇಯನ ಅಪ್ಪಟ ಕನ್ನಡಿಗ. ಎಷ್ಟೇ ಭಾಷೆ ಬಂದ್ರೂ ಕನ್ನಡ ಭಾಷೆ ಮರ್ತಿಲ್ಲ. ಆತನ ವಿಷಯ ಬಿಡು. ರಾಮದೂತ ಆಂಜನೇಯ ರಾಮನಾಮವೇ ನನ್ನ ಉಸಿರು, ಶ್ರೀರಾಮನೇ ನನ್ನ ದೇವರು ಅಂತಿದ್ದ. ಈ ಎಲ್ಲ ದೇವತರು ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಭಾಷೆದವ್ರು ಆದ್ರೂ ರಾಮಾಯಣದಾಗ ಒಟ್ಟಿಗೆ ಇದ್ದಾಗ ಯಾವ ಭಾಷೆ ಮಾತಾಡ್ತಿದ್ರು ಹೇಳು? ನಾನು ಈ ಪ್ರಶ್ನೆಯಿಂದ ಯಾಕೆ ಕೇಳಿದ್ನಂದ್ರೆ, ನನಗೆಲ್ಲ ಗೊತ್ತು, ನಾನೇ ದೇವರು ಅಂತಿದ್ದಲ್ಲ, ಅದಕ್ಕೆ ಕೇಳಿದೆ. ನೇಪಾಲಿ ಭಾಷೆ ಏನು, ಭೋಜ್ಪುರಿ ಭಾಷೆ, ಸಿನ್ಹಾಲ ಭಾಷೆ ಏನು, ಕನ್ನಡ ಭಾಷೆ, ಯಾವ ಭಾಷೆ ಆಡ್ತಿದ್ರು ಹೇಳು? ರಾಮಾಯಣದಾಗ ಇವರೆಲ್ಲ ಯಾವ ಭಾಷೆ ಮಾತಾಡ್ತಿದ್ರು ಹೇಳು?